ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅರೌಂಡ್ ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ರೀಸೆಂಟಾಗಿ ಅಮೆಝಾನ್ ಫೈಂಡ್ಸ್ ಅಂತ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ, ರೀಲ್ಸ್ ಅಥವಾ ಶಾರ್ಟ್ಸ್ನ. ಸೊ ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಅದರಲ್ಲಿ ನಾನು ನನ್ನ ವಾಚ್ ಇಡೋದಕ್ಕೆ ಅಂತ ಒಂದು ವಾಚಿನ ಬಾಕ್ಸ್ ತರಿಸಿದ್ದೆ. ಅದನ್ನು ನೀವು ವಾಚ್ ಕಲೆಕ್ಷನ್ಸ್ ತೋರಿಸಿ, ನಿಮ್ಮ ವಾಚ್ ಕಲೆಕ್ಷನ್ ತೋರಿಸಿ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಫಸ್ಟು ಬಾಕ್ಸ್ ಬಂದು 6 ವಾಚಸ್ನ ಇಡ್ಬೋದು, 6 ವಾಚಸ್ ಇರ್ಬೋದು. ನನ್ನ ಹತ್ರ ಅದಕ್ಕಿಂತ ಜಾಸ್ತಿನೇ ಇದೆ ಇನ್ಫ್ಯಾಕ್ಟ್. ಬಟ್ 6 ಮೇಯ್ನಾಗಿ ಯಾವುದೆಲ್ಲ ನಾನು ಯೂಸ್ ಮಾಡ್ತೀನಿ ಅಂದರೆ, ಸ್ಮಾರ್ಟ್ ವಾಚ್ನ ನಾನು ಬೇರೆ ಚಾರ್ಜಿಂಗ್ ಹಾಕೋದಕ್ಕೆ ಅಂತ ಬೇರೆ ಕಡೆ ಇಟ್ಟಿರ್ತೀನಿ. ಸೊ ಸ್ಮಾರ್ಟ್ ವಾಚ್ನ ಇದರಲ್ಲಿ ಇಟ್ಟಿಲ್ಲ. ಫಸ್ಟ್ ಅದನ್ನೇ ತೋರಿಸ್ಬಿಡ್ತೀನಿ. ಇದು ಐಫೋನ್ದು ಸ್ಮಾರ್ಟ್ ವಾಚ್. ಇದನ್ನು ಈ ಬಾಕ್ಸಲ್ಲಿ ಇಟ್ಟಿಲ್ಲ ನಾನು. ಇದು ನಾರ್ಮಲಾಗಿ ಚಾರ್ಜ್ ಮಾಡಬೇಕಾಗುತ್ತಲ್ಲ, ಸೊ ಈಚೆನೇ ಇಟ್ಟಿರ್ತೀನಿ. ಇದನ್ನು ಚಾರ್ಜ್ ಮಾಡಿ ರೆಗ್ಯುಲರ್ ಆಗಿ ಇದನ್ನು ಯೂಸ್ ಮಾಡ್ತೀನಿ ಈ ನಡುವೆ. ಆಮೇಲೆ ಇನ್ನೊಂದು ಬಂದು ಇದು ಕ್ಯಾಶುವಲ್ ವೇರ್ ಥರ, ಇಲ್ಲೇ ಎಲ್ಲಾದರೂ ಈಚೆ ಹೋಗ್ತಾ ಇದ್ದೀನಿ ಅಂದಾಗ ಇದನ್ನು ಹಾಕ್ಕೊತೀನಿ. ಇದು ಮದುವೆ ಆಗಿ ಸ್ಟಾರ್ಟಿಂಗ್ ಫ್ಯೂ ಡೇಸಲ್ಲೇನೋ ಇದನ್ನು ತೊಗೊಂಡಿದ್ದು. ಆ್ಯಕ್ಚುಲಿ ಈ ಥರ ತೊಗೊಬೇಕು ಅಂತ ತುಂಬ ಇಷ್ಟ ಇತ್ತು ಆವಾಗ, ಬಟ್ ತೊಗೊಳಕ್ಕೆ ಆಗಿರಲಿಲ್ಲ. ಸೊ ಆಗ ಇದನ್ನು ತೊಗೊಂಡೆ. ಈಗ ನಾನು ನೋಡ್ಬೋದು ನನ್ನ ವಾಚ್ ಎಷ್ಟಿದೆ ಅಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಂದು ಯಾವ್ದು ತೋರಿಸ್ಲಿ, ನನ್ನ ಕಾಲೇಜ್ ಡೇಸಲ್ಲಿ ನಾನು ಯಾವುದೆಲ್ಲ ತೊಗೊಂಡಿದ್ದೆ ಅದನ್ನು ತೋರಿಸ್ತೀನಿ. ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೂ ನಾನು ವಾಚ್ನ ರೆಗ್ಯುಲರ್ ಆಗಿ ವೇರ್ ಮಾಡ್ತಾ ಇದ್ದೆ. ಅಂದರೆ ವಾಚ್ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆವಾಗ ಯಾವುದೆಲ್ಲ ತೊಗೊಂಡಿದ್ದೆ ಅನ್ನೋದನ್ನ ತೋರಿಸ್ತೀನಿ. ನಾರ್ಮಲಾಗಿ ಕಾಲೇಜಿಗೆ ಹೋಗಬೇಕಾದ್ರೆ ನಾವು ಜಾಸ್ತಿ ಇನ್ವೆಸ್ಟ್ ಮಾಡೋದು ಅಂದರೆ ಅಷ್ಟೊಂದು ಕಾಸ್ಟ್ಲಿಗೆಲ್ಲ ತೊಗೊಳಕ್ಕೆ ಬಡ್ಜೆಟ್ ಇರಲ್ಲ ಅಲ್ವಾ. ಸೊ ಆಗ ಯಾವುದೆಲ್ಲ ಆಗುತ್ತೆ ಅದನ್ನು ನಾನು ಪರ್ಚೇಸ್ ಮಾಡಿದ್ದೆ. ಫಸ್ಟ್ ಬಂದು ಫಾಸ್ಟ್ ಟ್ರ್ಯಾಕೇನೆ. ಹಾಗೆ ಇದು ಫಸ್ಟ್ ಬಂದರೆ ಇದು ಅಷ್ಟೇ. ಇದು ಕ್ಯಾಶುವಲ್ ವೇರಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಇದನ್ನು ಪರ್ಚೇಸ್ ಮಾಡಿದೆ. ನಾನು ಕಾಲೇಜಿಗಲ್ವಾ, ತುಂಬ ಹೆವಿಯಾಗೂ ಇರಬಾರ್ದು, ಸಿಂಪಲ್ಲಾಗಿ ಫಾರ್ಮಲ್ ಆಗಿರಬೇಕು ಅಂತ ಇದನ್ನು ತೊಗೊಂಡಿದ್ದೆ. ಇದ್ರ ಪ್ರೈಸ್ ಎಲ್ಲ ಅಷ್ಟಾಗಿ ನೆನಪಿಲ್ಲ ನನಗೆ. ನಿಮ್ಗೆ ಬೇಕು ಅಂದರೆ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು. ಇಫ್ ಇನ್ ಕೇಸ್ ಏನಾದರೂ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಸೊ ದ್ಯಾಟ್ ನಾನು ಲಿಂಕ್ನ ಅಪ್ಲೋಡ್ ಮಾಡ್ತೀನಿ. ಸೆಕೆಂಡ್ ಬಂದು ಅಗೇನ್ ಫಾಸ್ಟ್ ಟ್ರ್ಯಾಕ್. ಇದೆರಡೂ ನಾನು ನನ್ನ ಕಾಲೇಜ್ ಡೇಸಲ್ಲಿ ತೊಗೊಂಡಿದ್ದು, ಅಂದರೆ ನಾನು ಇಂಜಿನಿಯರಿಂಗ್ ಮಾಡ್ತಿರ್ಬೇಕಾದ್ರೆ ತೊಗೊಂಡಿರೋ ಅಂಥದ್ದು ಇದೆರಡೂ. ಇದು ನನಗೆ ತುಂಬಾ ಇಷ್ಟ. ಇದೇನಂದರೆ ನಾರ್ಮಲಾಗಿ ನೀವು ವೆಸ್ಟರ್ನ್ ವೇರ್ಗೂ ಸಹ ಇದನ್ನು ಹಾಕ್ಕೊಂಡ್ಬಿಡ್ಬೋದು. ರೈಟ್ ಹ್ಯಾಂಡಿಗೆ ಹಾಕ್ಕೊಂಡ್ರೆ ಇದು ತುಂಬಾ ಚೆನ್ನಾಗೂ ಕಾಣುತ್ತೆ, ಬ್ಯಾಂಗಲ್ ಥರನೂ ಕಾಣುತ್ತೆ. ಸೊ ಇದನ್ನು ತೊಗೊಂಡಿದ್ದೆ ನಾನು. ವೆಸ್ಟರ್ನ್ ವೇರ್ಗೂ ಇದು ಚೆನ್ನಾಗಿರುತ್ತೆ ಅಂತ. ಅಗೇನ್ ಇನ್ನೆಲ್ಲದೂ ಶರಣ್ ಕೊಟ್ಟಿರೋದು. ಫಸ್ಟ್ ಯಾವುದೆಲ್ಲ ಕೊಡಿಸಿದ್ರು ಆರ್ಡರ್ ವೈಸ್ ನಾನು ಹೇಳ್ತಾ ಬರ್ತೀನಿ, ಯಾವಾಗ ಏನೇನು ಕೊಡಿಸಿದ್ರು ಅಂತ. ಅದಾದಮೇಲೆ ನನ್ನ ಮದುವೆ ಫಿಕ್ಸ್ ಆಗಿತ್ತು, ಇನ್ನು ಎಂಗೇಜ್ಮೆಂಟ್ ಎಲ್ಲ ಏನೂ ಆಗಿರಲಿಲ್ಲ. ಆಗ ಫಸ್ಟ್ ಗಿಫ್ಟ್ ಇದು ಶರಣ್ ಕೊಡಿಸಿದ್ದು ಟೈಟನ್ ರಾಗ. ಇದು ಡಯಲ್ ತುಂಬ ಚಿಕ್ಕದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ, ಕ್ಯೂಟಾಗಿ ಕಾಣುತ್ತೆ. ಇದು ಮದರ್ ಆಫ್ ಪರ್ಲ್ ಇರೋದು. ಹಾಗೆ ಪರ್ಲು ಕೂಡ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಈಗ 6.5 ಇಯರ್ಸ್ ಆಗ್ತಾ ಬಂತು. ಒಂಚೂರು ಕಲರು ಕೂಡ ಏನೂ ಫೇಡ್ ಥರ ಏನೂ ಆಗಿಲ್ಲ. ಹಾಗೆ ನೆಕ್ಸ್ಟ್ ಬಂದರೆ ಅದಾಗಿ ಫಸ್ಟ್ ಬರ್ಡೇ ಅನಿಸುತ್ತೆ, ನನಗೆ ಅಷ್ಟಾಗಿ ನೆನಪಿಲ್ಲ. ನಾರ್ಮಲಾಗಿ ಬರ್ಡೇಸ್ಗೆ ಶರಣ್ ಈ ಥರ ವಾಚ್ನ ಗಿಫ್ಟ್ ಮಾಡೋದು. ಸೊ ಮದುವೆ ಆದ ಫಸ್ಟ್ ನನ್ನ ಬರ್ಡೇಗೆ ಅನಿಸುತ್ತೆ ಇನ್ನೊಂದು ರಾಗ ವಾಚ್, ಟೈಟನ್ ರಾಗ. ಫಸ್ಟ್ ಆರ್ ಸೆಕೆಂಡ್ ನನಗೆ ನೆನಪಿಲ್ಲ ಸರಿಯಾಗಿ. ಮೋಸ್ಟ್ ಪ್ರಾಬಬ್ಲಿ ಫಸ್ಟ್ ಬರ್ಡೇ ಅನಿಸುತ್ತೆ ಮದುವೆ ಆದಮೇಲೆ. ಇದು ಅಷ್ಟೇ ಟೈಟನ್ ರಾಗ. ಫಾರ್ಮಲ್ ವೇರಿಗಂತೂ ತುಂಬಾ ಚೆನ್ನಾಗಿರುತ್ತೆ, ಸ್ಯಾರಿಗೆಲ್ಲ ಇದು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದಕ್ಕೆ ಒಂದು ರಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ಅಗೇನ್ ಯಾವ್ದು ತೊಗೊಂಡೆ ಅಂತ ಗೊತ್ತಿಲ್ಲ. ಇದನ್ನು ಬರ್ಡೇಗೆ ತೊಗೊಂಡಿದ್ನೋ ಅಥವಾ ನಾರ್ಮಲ್ ಆಗಿ ತೊಗೊಂಡಿದ್ನೋ. ಇದು ಬಂದು ಟಾಮಿ ಎಲ್ಫಿಗರ್. ನಾವು ಮೊರೇಷಿಯಸ್ಗೆ ಹೋಗಿದ್ವಿ. ಶರಣ್ ಹತ್ರ ಟಾಮಿ ಎಲ್ಫಿಗರ್ ಇರಲಿಲ್ಲ. ನಾವು ಮೊರೇಷಿಯಸಲ್ಲಿ ಏರ್ಪೋರ್ಟಲ್ಲೇನೋ ಅವರು ಟಾಮಿ ಎಲ್ಫಿಗರ್ ತೊಗೊಂಡ್ರೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಅವರಿಗೆ, ನೀನು ಮಾತ್ರ ಟಾಮಿ ಎಲ್ಫಿಗರ್ ತೊಗೊಂಡ್ಬಿಟ್ಟೆ, ನನಗೆ ಕೊಡಿಸ್ಲೇ ಇಲ್ಲ ಅಂತ. ಆ್ಯಕ್ಚುಲಿ ನಾನು ಏರ್ಪೋರ್ಟಲ್ಲೂ ನಾನು ಒಂದು ಬೇರೆ ವಾಚ್ ತೊಗೊಂಡೆ, ಅವರು ಟಾಮಿ ಎಲ್ಫಿಗರ್ ತೊಗೊಂಡ್ರೆ, ನಾನು ಬೇರೆದು ತೊಗೊಂಡೆ. ಅದನ್ನು ಕೂಡ ನಾನು ತೋರಿಸ್ತೀನಿ. ಅದೊಂದು ನಾನು ತೊಗೊಂಡಿದ್ದು ಒಂದು ದುಬೈ ಬ್ರ್ಯಾಂಡಿಂದು. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ಬಂದು ಈ ಥರ ಇದೆ. ಇದು ಅಷ್ಟೇ ಫಾರ್ಮಲ್ ಆಗಿ ಎಲ್ಲದಕ್ಕೂ ಆಗುತ್ತೆ. ಇವನ್ ನಾನು ವೆಸ್ಟರ್ನ್ ವೇರ್ಗೂ ಹಾಕ್ಕೊಬೋದು, ಇಲ್ಲ ಫಾರ್ಮಲ್ಗೂ ಹಾಕ್ಕೊಬೋದು, ಸ್ಯಾರಿಗೂ ಹಾಕ್ಕೊಬೋದು, ಆ ಥರ ಇದು. ಡಯಲ್ಲು ಅಷ್ಟೇ ಈ ಥರ ನಾರ್ಮಲ್ ಆಗಿರೋದ್ರಿಂದ
ಸಿಂಪಲ್ ಆಗಿ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ತಗೊಂಡೆ. ನೆಕ್ಸ್ಟ್ ಅಂದರೆ ರೀಸೆಂಟಾಗಿ ಆಯಿತು, ಮೋರ್ ದೆನ್ 1 ಇಯರ್ 1.5 ಇಯರ್ಸ್ ಆಗ್ತಾ ಬಂತು. ಹೀಗೆ ಏನಕ್ಕೋ ಶಾಪಿಂಗ್ಗೆ ಅಂತ ಹೋಗಿದ್ದು, ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ ಅವತ್ತು ತೊಗೊಬೇಕು ಅಂತ. ಇದು ರೀಸೆಂಟಾಗಿ ಆಗ್ತಾನೆ ಲಾಂಚ್ ಆಗಿತ್ತು ಫಾಝಲ್ದು, ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಇದನ್ನು ತೊಗೊಂಡೆ. ಇದೊಂಥರ ಚೆನ್ನಾಗಿರುತ್ತೆ, ವೆಸ್ಟರ್ನ್ ವೇರಿಗಂತೂ ತುಂಬಾ ಚೆನ್ನಾಗಿರುತ್ತೆ, ಅದರಲ್ಲೂ ರೈಟ್ ಹ್ಯಾಂಡಿಗೆ ವೇರ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ತೊಗೊಂಡೆ. ಹಾಗೆ ಇನ್ನೊಂದು ದುಬೈ ಬ್ರ್ಯಾಂಡಿನ ತೋರಿಸ್ಬೇಕಲ್ಲ, ಅದನ್ನು ತರ್ತೀನಿ ಒಂದು ನಿಮಿಷ. ನಾನು ಏರ್ಪೋರ್ಟಲ್ಲಿ ಡ್ಯೂಟಿ ಫ್ರೀಯಲ್ಲಿ ತೊಗೊಂಡ್ರೆ ಅಂತ ಅದು ಇದು ನಾರ್ಮಲ್ ಆಗಿ ನನಗೆ ಇದು ಬ್ರ್ಯಾಂಡ್ ಯಾವುದು ಅಂತ ಗೊತ್ತಿಲ್ಲ, ಫಿರೋ ಅಂತ ಇದೆ, ಫಿರೋ ಕಲೆಕ್ಷನ್ಸ್, ಫ್ಲಿರೋ ಅಂತ ಇದೆ. ಇದು ಬಂದು ಈ ಥರ ಇದೆ. ಇದು ಆ್ಯಕ್ಚುಲಿ ಸ್ವಲ್ಪ ಕಲರು ಕೂಡ ಡಿಮ್ ಆಗಿದೆ, ಈ ಥರ ಇದೆ. ಇದಕ್ಕೆ 2 ಬ್ಯಾಂಗಲ್ ಥರ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ ಈ ಥರ 2 ಬ್ಯಾಂಗಲ್ ಕೊಟ್ಟಿದ್ದಾರೆ. ಇನ್ನೊಂದು ನಾವು ಮನಾಲಿಗೆ ಹೋದಾಗ ನಾನು ನಮ್ಮ ಅಕ್ಕ ಇಬ್ಬರು ಒಂದೇ ಥರ ತೊಗೊಂಡಿದ್ವಿ, ಅದು ಚೆನ್ನಾಗಿತ್ತು. ನನ್ನ ಫ್ರೆಂಡಿಗೆ ಕೊಟ್ಟೆ ಅದನ್ನು. ಸೊ ಅದಿಲ್ಲ ನನ್ನ ಹತ್ರ. ಇದಿಷ್ಟು ನನ್ನ ಹತ್ರ ಇರೋದು. ಎಷ್ಟು ಪೇರ್ ಇದೆ? ಇಲ್ಲೊಂದು 6, 7, 8, 9 ಪೇರ್ಸ್ ನನ್ನ ಹತ್ರ ವಾಚ್ ಇರೋದು. ನಾನು ಇನ್ನು ವಾಚ್ ತೊಗೊಂಡ್ರೆ ನಮ್ಮ ಮನೇಲಂತೂ ಅಷ್ಟೇ. ಹಾಗೆ ಇವಾಗಂತೂ ಜಾಸ್ತಿ ಸ್ಮಾರ್ಟ್ ವಾಚ್ ಇರೋದ್ರಿಂದ ಇದು ಯಾವುದೂ ಯೂಸೇ ಮಾಡ್ತಾ ಇಲ್ಲ. ಸ್ಮಾರ್ಟ್ ವಾಚ್ನ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಒಂದು ಸ್ವಲ್ಪ ಸ್ಮಾರ್ಟ್ ವಾಚ್ನ ಕಮ್ಮಿ ಮಾಡೋಣ, ಇದೆಲ್ಲ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಈಗಂತೂ ಫಾಸ್ಟ್ ಟ್ರ್ಯಾಕ್ ಅಂತೂ ಆಗ್ತಾನೇ ಇಲ್ಲ, ನಾನು ಹಾಕ್ಕೊಳೋದೇ ಇಲ್ಲ. ಬರೀ ಈಗ ಫಾಝಲ್ ಹಾಕ್ಕೊತೀನಿ, ಇಲ್ಲಾಂದರೆ ಟಾಮಿ ಎಲ್ಫಿಗರ್ ಹಾಕ್ಕೊಂಡ್ಬಿಡ್ತೀನಿ, ಚೆನ್ನಾಗಿ ಕಾಣುತ್ತೆ, ಎಲ್ಲದಕ್ಕೂ ಆಗುತ್ತೆ ಅಂತ. ಇನ್ಮೇಲೆ ಎಲ್ಲದನ್ನು ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಹಾಗೆ ಒಂದು ಮೇಕಪ್ ಬ್ರಷ್ ಇಡೋ ಅಂತ ಒಂದು ಬಾಕ್ಸು ಕೂಡ ತರಿಸಿದ್ದೆ. ಅದನ್ನು ಕೂಡ ನಾನು ಇನ್ನೇನು ನನ್ನ ಅಮೆಝಾನ್ ಫೈಂಡ್ಸಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಈಗ ಲಿಶುಗೆ ಊಟ ಕೊಟ್ಟು ಅವಳನ್ನ ಸ್ವಲ್ಪ ಟೈಮ್ ಮಲಗಿಸ್ಬೇಕು. ಅವಳು ಮಲ್ಗಕ್ಕೆ ತುಂಬಾ ಹಠ ಮಾಡ್ತಾಳೆ. ಇವಾಗ ರೂಮಲ್ಲಿದ್ದಾಳೆ, ಅವಳು ಆಟ ಆಡ್ತಿದ್ದಾಳೆ. ನೋಡೋಣ ಏನು ಮಾಡ್ತಾಳೆ ಅಂತ. ಮಲ್ಕೋ ಅಂತ ಹೇಳ್ತೀನಿ, ಮಲಗಿಸೋಕ್ಕೆ ಟ್ರೈ ಮಾಡ್ತೀನಿ. ಲಿಶುನ ಮಲಗಿಸಾದ್ಮೇಲೆ ಹೀಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಬ್ರೌನಿ ರೆಸಿಪಿ ನೋಡಿದೆ, ಲೈಕ್ ಓಟ್ಸಲ್ಲಿ ಮಾಡಿರೋ ಅಂಥ ಬ್ರೌನಿ. ಈಗಂತೂ ತುಂಬ ನೋಡ್ತಾನೆ ಇರ್ತೀನಿ ಆ ಥರ. ನಾನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಈಗ ನನಗೆ ಅದನ್ನು ನೋಡಿದ್ಮೇಲೆ ನನಗೂ ಟೆಂಪ್ಟ್ ಆಯಿತು. ನನಗೆ ಏನಾದರೂ ವಿಡಿಯೋನ ನೋಡಿದ್ರೆ ನನಗೆ ಅದನ್ನು ಇಮಿಡಿಯೇಟಾಗಿ ತಿನ್ನಬೇಕು ಅನಿಸುತ್ತೆ. ಇಲ್ಲ ಆರ್ಡರ್ ಮಾಡ್ಕೊಂಡು ತಿಂತೀನಿ, ಇಲ್ಲಾಂದರೆ ನಾನೇ ಪ್ರಿಪೇರ್ ಮಾಡ್ಕೊಂಡು ತಿಂತೀನಿ. ಸರಿ ಟ್ರೈ ಮಾಡೋಣ. ಹೇಗೋ ಮನೇಲಿ ಎಲ್ಲ ಐಟಮ್ಸು ಇದೆ, ಓಟ್ಸ್ ಇದೆ, ಆಲ್ಮಂಡ್ ಇದೆ, ಡಾರ್ಕ್ ಚಾಕ್ಲೇಟು ಇದೆ. ಲಿಶಾ ಇವತ್ತು ಬೆಳಗ್ಗೆ ಹೋಗಿ ಡಾರ್ಕ್ ಚಾಕ್ಲೇಟು ಕೂಡ ತಂದಿದ್ದಾಳೆ. ಸೊ ಓಕೆ, ಟ್ರೈ ಮಾಡೋಣ ಅಂತ ಇವಾಗ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಹೇಗೆ ಬಂತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲೈಕ್ ವಿಡಿಯೋಲಿ ತೋರಿಸ್ದಂಗೆ ಚೆನ್ನಾಗಿ ಬರುತ್ತಾ ಅಥವಾ ಟೇಸ್ಟ್ ವೈಸ್ ಹೇಗಿರುತ್ತೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಇದಕ್ಕೆ ಓಟ್ಸ್ ಮತ್ತು ಆಲ್ಮಂಡ್ ಬೇಕು. ಇದೊಂದು ಜಾರ್ ಸಾಕು ಕೇಕ್ ಬ್ಯಾಟರ್ನ ಮಾಡ್ಕೊಳೋದಕ್ಕೆ, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. 1 ಕಪ್ ಮೆಜರ್ಮೆಂಟ್ ಅಂತ ತೊಗೊಂಡಿದ್ದೀನಿ. ಸೊ ಇಲ್ಲಿ ಫಸ್ಟ್ ಏನು ಮಾಡಬೇಕು ಅಂದರೆ ಓಟ್ಸ್ ತೊಗೊತಾ ಇದ್ದೀನಿ 1 ಕಪ್. ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ನಮಗೊಂದು 3 ಆದರೆ ಸಾಕು. ಸೊ 1 ಕಪ್ ಓಟ್ಸ್ ತೊಗೊಂಡಿದ್ದೀನಿ, ಆಲ್ಮೋಸ್ಟ್ 1 ಕಪ್ ಓಟ್ಸ್. ಇದರಲ್ಲಿ 1/4 ಕಪ್ ಆಗುವಷ್ಟು ಆಲ್ಮಂಡ್ಸ್ನ ತಗೊಬೇಕು. ಫಸ್ಟ್ ಇದನ್ನ ಗ್ರೇಟ್ ಮಾಡ್ಕೊಬೇಕು. ಒಂದು 1/4 ಕಪ್ ಅಷ್ಟು ಬೆಲ್ಲದ ಪುಡಿ ಬೇಕಂತೆ. ಸೊ ಅದನ್ನ ಗ್ರೇಟ್ ಮಾಡ್ಕೊತಾ ಇದ್ದೀನಿ. ಈ ತರ ಚಿಕ್ಕ ಗ್ರೇಟರ್ ಇದ್ರೆ ಆರಾಮಾಗಿ ಗ್ರೇಟ್ ಮಾಡ್ಕೊಂಡ್ಬಿಡ್ಬೋದು, ಇಲ್ಲಾಂದ್ರೆ ಇದನ್ನ ಕುಟ್ಟಿ ಪುಡಿ ಮಾಡ್ತಾರಲ್ಲ ಆ ಥರನೂ ಮಾಡ್ಕೊಬೋದು. ನಂಗೆ ಇದು ಈಸಿ ಅನ್ಸುತ್ತೆ, ಅದಕ್ಕೇ ಈ ಥರ ಗ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ಒಂದು 1/4 ಕಪ್ ಆಗೋಷ್ಟು ಜಾಗ್ರಿ ಪೌಡರ್, ಬೆಲ್ಲದ ಪುಡಿ ಹಾಕೊತಾ ಇದ್ದೀನಿ. ಆಲಿವ್ ಆಯಿಲ್ ಅಂತ ಹೇಳಿದ್ರು, ಬಟ್ ನಾನು ನಾರ್ಮಲ್ ಆಯಿಲೇ ಹಾಕೊತಾ ಇದ್ದೀನಿ. ಇದಕ್ಕೆ ನಾರ್ಮಲ್ ಆಯಿಲ್, ಕುಕಿಂಗ್ ಆಯಿಲ್ ಹಾಕೊತಾ ಇದ್ದೀನಿ. ನಾನು 1 ಸ್ಪೂನ್ ಕೋಕೋ ಪೌಡರ್ ಹಾಕ್ತಾ ಇದ್ದೀನಿ. ಒಂದು ಅಥವಾ 1.5 ಸ್ಪೂನ್, ಅಂದರೆ 1/4 ಬೌಲ್ ಅಂತ ಹೇಳಿದ್ದಾರೆ, ಹಾಗಾಗಿ ಇಷ್ಟು ಹಾಕೊತಾ ಇದ್ದೀನಿ. 1 ಬೌಲ್ ಮಿಲ್ಕ್, 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ.
ಇಲ್ಲಿ 1/4 ಬಟ್ಲು ಮೊಸರು ಹಾಕ್ಕೊಂಡಿದ್ದೀನಿ, 1 ಚಿಟಿಕೆ ಉಪ್ಪು. ಇದಿಷ್ಟು ಗ್ರೇಟ್ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕ ಬೌಲ್ ಥರ ತೊಗೊಂಡಿದ್ದೀನಿ, ಒಂದೇ ಸೈಜ್ ಅಥವಾ ಡಿಫ್ರೆಂಟ್ ಸೈಜ್ ಆ ಥರ. ಇದಕ್ಕೆ ಫಸ್ಟು ಗೀಯಿಂದ ಗ್ರೀಸ್ ಮಾಡ್ಕೊತೀನಿ. ಗ್ರೀಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಂದರೆ ಹೇಳ್ತೀನಿ, ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ಚೆನ್ನಾಗಿಲ್ಲ ಅಂದ್ರೂ ಹೇಳ್ತೀನಿ ಹೇಗಿತ್ತು ಅಂತ. ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನೇ ಡಸ್ಟಿಂಗ್ ಥರ ಮಾಡ್ಕೊತೀನಿ, ಸೊ ದ್ಯಾಟ್ ಈಸಿಯಾಗಿ ಬರುತ್ತಾ ನೋಡೋಣ. ಇದು ನನ್ನ ಐಡಿಯಾ, ಬಿಕಾಸ್ ನಾನು ಕೇಕ್ ಎಲ್ಲ ಮಾಡಿದಾಗ ಈ ಥರ ಮಾಡ್ತಾ ಇದ್ದೆ, ಹಂಗಾಗಿ ಇದೇ ಥರ ಮಾಡೋಣ ಅಂತ. ಲಾಕ್ಡೌನಲ್ಲಿ ತುಂಬಾ ಟ್ರೈ ಮಾಡ್ತಾ ಇದ್ದೆ. ಲಾಕ್ಡೌನ್ ಆದಮೇಲೆ ಏನು ಈ ಥರ ಬೇಕಿಂಗ್ ಆ ಥರ ಏನು ಮಾಡೋಕ್ಕೆ ಹೋಗಿಲ್ಲ. ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ಗಟ್ಟಿಯಾಗಿದೆ, ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಸೊ ಬ್ಯಾಟರ್ ಈ ಥರ ಇದೆ. ಇನ್ನೊಂಚೂರು ಬೇಕಾದರೆ ನೀವು ಕೋಕೋ ಪೌಡರ್ ಜಾಸ್ತಿ ಹಾಕೊಬೋದು. ನಾನೇನು ಜಾಸ್ತಿ ಹಾಕೋಕ್ಕೋಗಿಲ್ಲ, ಬಿಕಾಸ್ ಅಲ್ಲಿ ಶೂಗೂ ಕೊಡ್ತೀನಲ್ಲ ಅಂತ. ಸೊ ಈ ಥರ ಹಾಕಿದ್ಮೇಲೆ ಇಲ್ಲಿಗೆ ಚಾಕ್ಲೇಟ್ ಇಟ್ಕೊತಾ ಇದ್ದೀನಿ ಮಧ್ಯಕ್ಕೆ. ಈಗ ಇದ್ರ ಮೇಲೆ ಇನ್ನೊಂದು ಸೌಜ್ ಹಾಕ್ತೀನಿ. ಜಾಸ್ತಿ ಹಾಕಕ್ಕೆ ಹೋಗಲ್ಲ, ನೋಡೋಣ, ಇಷ್ಟೇ ಬಿಡ್ತೀನಿ, ಮುಕ್ಕಾಲಿರಲಿ. ಇದೇ ಥರ 3ಕ್ಕೂ ಫಿಲ್ ಮಾಡ್ಕೊತೀನಿ. ನಾನು ಇಡ್ಲಿ ಪ್ಲೇಟೇ ಇಡ್ತಾ ಇದ್ದೀನಿ. ನನ್ನ ಹತ್ರ ಇಲ್ಲ, ಅದು ಸ್ಟೀಮರ್ದು ಬರುತ್ತಲ್ಲ ಅದು. ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು. ಈ ಥರ ಇಟ್ಟು ಇವಾಗ ಟೈಮಿಂಗ್ ನೋಡೋಣ. ಸ್ವಲ್ಪ ಒಂದು ಫೋರ್ಕ್ ಅಥವಾ ಟೂತ್ ಪಿಕ್ ಇರುತ್ತಲ್ಲ, ಅದರಲ್ಲಿ ಚೆಕ್ ಮಾಡಿದ್ರೆ ಆಯಿತು. ಇದು ಚಾಕ್ಲೇಟ್, ಬಟ್ ಯಾವುದೇ ರೀತಿ ಬ್ಯಾಟರ್ ಏನೂ ಇದಾಗಿಲ್ಲ. ಸೊ ನಾನು ಇವಾಗ ಆಫ್ ಮಾಡ್ತೀನಿ, ಬಿಕಾಸ್ ಅದಾಗಿದೆ ಅನ್ನಿಸ್ತಿದೆ ನನಗೆ. ಸೊ ಆಫ್ ಮಾಡಿ ಅದೇ ಒಂದು ಸ್ವಲ್ಪ ಸ್ಟೀಮ್ ಇರುತ್ತಲ್ಲ ಅದರಲ್ಲಿ ಸೆಟಲ್ ಡೌನ್ ಆಗಲಿ. ಏನಾಗಿದೆಯೋ ಗೊತ್ತಿಲ್ಲ, ಗಟ್ಟಿಯಾಗಿದೆಯೋ ಏನೋ, ಪರವಾಗಿಲ್ಲ, ಚೆನ್ನಾಗಾಗಿದೆ. ನೋಡೋಣ ಅದು ರಿಮೂವ್ ಮಾಡೋಕ್ಕಾಗುತ್ತಾ ಅಂತ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಈಸಿಯಾಗಿ ರಿಮೂವ್ ಆಗುತ್ತೆ. ನಾವು ಡಸ್ಟಿಂಗ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ಇದನ್ನು ನಾನೊಂದು ಬೌಲಿಗೆ ಶಿಫ್ಟ್ ಮಾಡ್ಕೊತೀನಿ. ಇರು ಬಂಗಾರಿ, ಅಲ್ಲೇ ಇರು. ಈಸಿಯಾಗೇನೋ ಬಂತು, ಯಾವ ಥರ ಇದೆ ಅಂತ ಗೊತ್ತಿಲ್ಲ. ನೋಡೋಣ, ಶರಣಿ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಮಗಳೇ ಟ್ರೈ ಮಾಡ್ತೀನಿ ಅಂತಿದ್ದಾಳೆ. ಆ್ಯಕ್ಚುಲಿ ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಕೇಕು ಆ್ಯಕ್ಚುಲಿ ಇದು ಚಾಕ್ಲೇಟು. ಓಕೆ, ವಿಲ್ ಯು ಈಟ್? ಡ್ರೈ ಫ್ರೂಟ್. ಆ್ಯಕ್ಚುಲಿ ಫ್ಲಾಪ್ ಆಯಿತು, ಅಷ್ಟು ಚೆನ್ನಾಗಿ ಬಂದಿಲ್ಲ. ಯಾರು ಡಯೆಟ್ ಮಾಡ್ತಾರೆ ಅವ್ರಿಗೆ ಓಕೆ, ಬಟ್ ನಮಗಂತೂ ನಾಟ್ ಓಕೆ. ನಮಗೆ ಓಟ್ಸಿಂದ ಟೇಸ್ಟೇ ಇಷ್ಟ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನನಗಂತೂ ಓಟ್ಸ್ ಇಷ್ಟನೇ ಆಗಲ್ಲ. ಇನ್ಸ್ಟಾಗ್ರಾಮಲ್ಲಿ ಸೊ ನಾಟ್ ಗುಡ್. ಇಟ್ ವಾಸ್ ಡಯಟ್ ಇರೋರು ಬೇಕಾದ್ರೆ ಟ್ರೈ ಮಾಡಿ, ಬಟ್ ಡಯಟ್ ಮಾಡ್ತಿಲ್ಲ ಅನ್ನೋರಿಗೆ ಮಾತ್ರ
ಇದು ಅಷ್ಟಾಗಿ ಇಷ್ಟ ಆಗಲ್ಲ, ನಮಗೂ ಇಷ್ಟನೇ ಆಗಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದರೆ ಮಾಡಿದ್ದು ವೇಸ್ಟ್ ಆಯಿತು ಅಷ್ಟೇ. ಬರೀ ಇನ್ನು ಲಿಶುನ ಒಂದು ಸ್ವಲ್ಪ ಟೈಮ್ ಆಟಾಡ್ಸೋಣ ಅಂತ ಕೆಳಗೆ ಕರ್ಕೊಂಬಂದೆ. ಹಾಗೆ ನಾನು ಇವಾಗ ಹಾಕ್ಕೊಂಡಿರೋ ಡ್ರೆಸ್ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರ ನನ್ನ ಮಿನಿ ವ್ಲಾಗ್ಸಲ್ಲಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಅದ್ರ ಲಿಂಕ್ನ ನಾನು ಅಪ್ಲೋಡ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿ. ಹಾಗೆ ವಾಚ್ ಆರ್ಗನೈಸರ್ ಮತ್ತು ಮೇಕಪ್ ಬ್ರಷ್ ಆರ್ಗನೈಸರ್ದು ಲಿಂಕ್ ಕೂಡ ನಾನು ಇದೇ ಬ್ಲಾಗ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇಲ್ಲೊಂದು ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಮತ್ತು ನಾವು ಮನೆಗೆ ರಿಟರ್ನ್ ಆದ್ವಿ. ಲಿಶು ಯಾವಾಗಾದರೂ ಒಂದ್ಸರಿ ಈ ಥರ ಹೂವನ್ನ ಕಿತ್ಕೊಂಡು ನನಗೆ ಅಂತ ಕೊಡ್ತಾಳೆ. ನಂಗೆ ಆ ಸಣ್ಣ ಸಣ್ಣ ಜಸ್ಚರ್ ತುಂಬಾ ಇಷ್ಟ ಆಗುತ್ತೆ, ಒಂಥರ ಸ್ಪೆಷಲ್ ಮೊಮೆಂಟ್ ಅನಿಸುತ್ತೆ. ಸೊ ಆಗ ನಾನು ವಿಡಿಯೋನ ತಗೊಂಡಿರ್ತೀನಿ. ಇಲ್ಲ ಹಾಗೆ ಅವ್ರ ಸ್ಕೂಲ್ ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರ ಜೊತೆ ಆಟಾಡ್ತಿದ್ಲು. ಬಬಲ್ಸಲ್ಲಿ ಆಡೋದಂತೂ ತುಂಬಾ ಇಷ್ಟ. ಅಲ್ಲಿ ಬಬಲ್ಸ್ ಏನೋ ಬಿಡ್ತಾಯಿದ್ರು, ಅಲ್ಲಿ ಹೋಗಿ ಒಂದು ಸ್ವಲ್ಪ ಟೈಮ್ ಆಟಾಡಿದ್ಲು. ಆಮೇಲೆ ಬೇಕು ಅಂತ ಕೇಳಿದ್ಲು, ಅವಳದೇ ಮೈಂಡ್ ಡೈವರ್ಟ್ ಆಯ್ತೇನೋ, ಆಮೇಲೆ ಏನೂ ಕೇಳಲೇ ಇಲ್ಲ. ಅದನ್ನು ಕೊಡ್ಸೋದಲ್ಲ ಪ್ರಾಬ್ಲಮ್ಮು, ಕೊಡಿಸಿ ಮನೇಲಿ ಬಂದು ಆಡಿದಾಗ ಅದರಲ್ಲಿ ಸೋಪು ವಾಟರ್ ಏನಾದರೂ ಇದ್ದರೆ ಮತ್ತೆ ಅವಳೇ ಜಾರ್ ಬೀಳ್ತಾಳೆ. ಸೊ ಹಾಗಾಗಿ ನಾನು ಅವಳಿಗೆ ಅಷ್ಟಾಗಿ ಅದನ್ನು ಕೊಡ್ಸೋಕ್ಕೆ ಹೋಗಲ್ಲ. ಬಂದಿಲ್ಲ, ಕೇಕ್ ಹೋಗಿ ಬೇರೆ ಏನೋ ಆಯಿತು. ಯಾರು ಕೂಡ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಾನು ಟ್ರೈ ಮಾಡಿದೆ, ಅದು ಅಷ್ಟಾಗಿ ಚೆನ್ನಾಗಿ ಬಂದಿಲ್ಲ. ಅದನ್ನು ನಾನು ಆನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಐ ಡೋಂಟ್ ನೋ ಹೌ ಇನ್ಸ್ಟಾಗ್ರಾಮಲ್ಲಿ ಆ ಥರ ಎಲ್ಲ ವಿಡಿಯೋನ ತೋರಿಸ್ತಿದ್ದಾರೆ ಅಂತ. ಅದ್ರಲ್ಲಿ ನೋಡಿದ್ರೆ ತುಂಬಾ ಫ್ಲಫಿಯಾಗಿ ಸೇಮ್ ಬ್ರೌನಿ ಥರನೇ ಇತ್ತು. ಸೊ ನಾನು ಕೂಡ ಅದನ್ನೇ ಟ್ರೈ ಮಾಡಿದೆ. ನಂಗೆ ಗೊತ್ತಿಲ್ಲ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತ. ಇಫ್ ಇನ್ ಕೇಸ್ ನೀವೇನಾದರೂ ಟ್ರೈ ಮಾಡಿ ಅದು ಚೆನ್ನಾಗಿ ಬಂದಿದ್ರೆ ನಾನು ಏನು ಮಿಸ್ಟೇಕ್ ಮಾಡಿದ್ದೆ ಅನ್ನೋದನ್ನ ಕಮೆಂಟ್ ಮಾಡಿ, ಸೊ ದ್ಯಾಟ್ ನನಗೂ ಗೊತ್ತಾಗುತ್ತೆ. ನಾನು ನೆಕ್ಸ್ಟ್ ಟೈಮ್ ಅದನ್ನು ಟ್ರೈ ಮಾಡ್ತೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸೇ ಬಾಯ್.